ಹಾಯ್ ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮಾರ್ನಿಂಗ್ ರೊಟೀನ್ ಎಲ್ರಿಗೂ ಗೊತ್ತಿರುತ್ತೆ. ನಾನು ಚಿನ್ನು ಮಾತಾಡ್ಸಿದ್ರೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಬೆಳಗ್ಗೆ ನೀರು ಬಿಟ್ಟಿದ್ದು. ಆ್ಯಸ್ ಯೂಶುವಲ್ ಬೆಳಗ್ಗೆ ನೀರು ಬಿಡ್ತಾರೆ ಅಂತ ಎಲ್ಲ ಮನೆಯಲ್ಲೂ ಇರುತ್ತೆ. ಅದೇ ಸ್ಪೆಷಲ್ಲಾಗಿ ಹೇಳೋದು ಅಂತ ಏನಿಲ್ಲ. ನಾನು ಡ್ರಮ್ಮಲ್ಲಿ ನೀರೆಲ್ಲ ಮೊನ್ನೆ ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಖಾಲಿ ಮಾಡಿಬಿಟ್ಟಿದ್ದೆ. ಡ್ರಮ್ಮನ್ನು ಮತ್ತೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಬಿಟ್ಟು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಬಂದೆ. ಆಚೆ ಎಲ್ಲ ತಾರಿಸ್ಬಿಟ್ಟು ರಂಗೋಲಿ ಇಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಇಡ್ತಾಯಿದ್ದೆ. ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಈ ಎಳೆ ರಂಗೋಲಿನೇ ಇಟ್ಕೊಳ್ಳೋದು. ನಾನು ಮೊದಲು ತುಳಸಿ ಕಟ್ಟೆ ಮುಂದೆ ಫಸ್ಟ್ ರಂಗೋಲಿ ಹಾಕ್ಕೊಬಿಡ್ತೀನಿ. ಆಮೇಲೆ ಮನೆ ಮುಂದೆ ಹಾಕ್ಕೋತೀನಿ. ಅದು ಆವಾಗಿಂದ ನಂಗೆ ರೂಢಿಯಾಗಿ ಬಂದುಬಿಟ್ಟಿದೆ. ನಂತರ ಗಿಡದಲ್ಲಿ ಹೂವೆಲ್ಲ ಬಿಡಿಸ್ಕೊಳ್ಳೋಂಥದ್ದು ಹೂವು ಬಿಡಿಸ್ಕೊತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಗಿಡ ನೋಡಿದ್ರೆ ಒಂದಷ್ಟು ಹೂವು ಬಿಟ್ಟಿರೋದೆಲ್ಲ ಜನಗಳೆಲ್ಲ ಕಿತ್ಕೊಂಡ್ಬಿಟ್ಟಿರ್ತಾರೆ ವಾರದ ದಿವಸ. ನನಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ತಂದಾಕಿದ್ದವು ಎಲ್ಲ ಪೆಂಡಿಂಗ್ ಹಂಗೆ ಬಿದ್ದಿದ್ದವು. ಬಟ್ಟೆಗಳಂತೂ ನಾನು ಕೈಯಾಕಿ ಮಡ್ಚೋವರೆಗೂ ಹಂಗೆ ಬಿದ್ದಿರುತ್ತೆ. ಇನ್ಯಾರಿದ್ದಾರೆ ಮಾಡೋಕ್ಕೆ, ನಾನೇ ಮಾಡಬೇಕಲ್ವ. ನಾನು ಮೊನ್ನೆ ಎಲ್ಲ ಟೆಂಪಲ್ಗೆ ಹೋಗಿ ಡ್ರೆಸ್ ಎಲ್ಲ ಅವೆಲ್ಲ ಹೊಸ ಬಟ್ಟೆ ಎಲ್ಲ ಹಂಗೆ ಇದ್ದು ಅವೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ಐರನ್ ಮಾಡ್ಕೊಳ್ಳೋದು ಅಂದರೆ ನಂಗೆ ಟೈಮೇ ಇಲ್ಲ ಹೇಳಬೇಕು ಅಂದರೆ. ಅಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ನಾನಂತೂ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ದಯವಿಟ್ಟು ಏನು ಹೇಳಿದ್ರೆ ನಿಮಗೆ ಆದಂಥ ನಿಮಗೊಂದು ಓನ್ ಟೈಮ್ ಕೊಡಿ. ನಾನು ಗಿಡಗಳಿಗೆಲ್ಲ ಹಾಯ್ ಹೇಳಿ ಗಿಡಗಳು ಒಣಗಿದೆ ಇಲ್ವಾ ಅಂತ ನೋಡಿ ನೀರು ಹಾಕ್ಬಿಟ್ಟು, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕರ್ಬೇವಿನ ಸೊಪ್ಪು ತಿನ್ನೋ ಅಭ್ಯಾಸ ಇದೆ ಬಿಸಿನೀರು ಜೊತೆ. ಆ್ಯಸ್ ಯೂಶುವಲ್ ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ ಈ ರೀತಿ. ಒಂದು 10 ಎಲೆಯಷ್ಟು ಗಬ ಅಂತ ತಿಂದ್ಕೊಂಡು ಬಿಸಿನೀರು ಕುಡ್ಕೊಬಿಡ್ತೀನಿ. ಯಾಕಂದರೆ ತುಂಬ ಏರ್ ಫಾಲ್ ಆಗ್ತಾಯಿದೆ. ಕರ್ಬೇವಿನ ಸೊಪ್ಪು ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ಕರ್ಬೇವಿನ ಸೊಪ್ಪು ತಿನ್ನಿ ಅಂತ ನಾನು ನಿಮಗೆಲ್ಲ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಕಹಿ ಅನಿಸುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ನಂತರ ರಿಫ್ರೆಶ್ಮೆಂಟ್ಸ್ಗೋಸ್ಕರ ನಾನು ಗ್ರೀನ್ ಟೀ ತೊಗೊಂಡೆ. ಆ್ಯಸ್ ಯೂಶುವಲ್ ನಾನು ಮಿಲ್ಕ್ದು ಏನೇ ಪ್ರಾಡಕ್ಟ್ಸ್ ಇದ್ದರೂ ಅಷ್ಟೊಂದು ಲೈಕ್ ಮಾಡಲ್ಲ. ಫಸ್ಟ್ ಇಷ್ಟಪಡ್ತಿದ್ದೆ, ಬಟ್ ಇವಾಗ ಆಫೀಸಲ್ಲೆಲ್ಲ ಗ್ರೀನ್ ಟೀ ಕುಡಿದು ಗ್ರೀನ್ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ನಾನು ಮನೇಲೂ ಸಹ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗ ರಿಫ್ರೆಶ್ಮೆಂಟ್ ಬೇಕು ಅನಿಸುತ್ತೆ, ಆವಾಗ ಗ್ರೀನ್ ಟೀ ತೊಗೋತೀನಿ. ಆಚೆ ಎಲ್ಲ ವಾತಾವರಣ ನೋಡಿಕೊಂಡು ಗ್ರೀನ್ ಟೀ ಕುಡ್ಕೊಂಡು ಫಸ್ಟ್ ಚಿಲ್ಲಾಗಿ ಆಮೇಲೆ ಬೇರೆ ಕೆಲಸ ಏನಿದೆ ಅದನ್ನು ಮಾಡ್ತಾ ಹೋಗ್ತೀನಿ. ಬೆಳಿಗ್ಗೆ ಅಮ್ಮನೇ ಎಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಲಾವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿ ಇವು ಎಲ್ಲ ಹಚ್ಚಿಟ್ಕೊಂಡಿದ್ರು. ನಾನು ಅವರೇ ಮಾಡಲಿ ಅಂತೇಳಿ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಗೌರಿ ಎಲ್ಲ ಹಾಲು ಕರೆದಾಯಿತು, ಕರು ಬಿಟ್ಬಿಟ್ಟು ಫಸ್ಟ್ ಆಫ್ ಆಲ್ ಗುರುವಾರ ಅಲ್ವಾ ಇವತ್ತು. ನನ್ನ ಮಾರ್ನಿಂಗ್ ಏನಿದೆ ಗುರುವಾರ ರಾಯರು ಅಲ್ವಾ, ನಾನು ಮೊದಲನೇ ರಾಯರು ಭಕ್ತಿ ಆಗಿರೋದ್ರಿಂದ ಫಸ್ಟು ಹೊಸ್ಲಿಗೆ ಕುಂಕುಮ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಮ ಇಡ್ತಾಯಿದ್ದೆ. ನಾನು ಆ್ಯಸ್ ಯೂಶುವಲ್ ಏನಿದೆ 7:30 ಒಳಗಡೆ ಇಲ್ಲ 7:40 ಒಳಗಡೆ ಎಲ್ಲ ವರ್ಕ್ ಎಲ್ಲ ಮುಗಿಸ್ಕೋಬೇಕು. ಯಾಕಂದರೆ 8:30ಗೆಲ್ಲ ನಾನು ಮನೆ ಬಿಡಬೇಕು ವರ್ಕ್ ಹೋಗಬೇಕು ಅಂದರೆ. ಎಲ್ಲ ಫುಲ್ಲು ಕ್ಲೀನಾಗಿ ತೊಳೆದು ಸ್ವಚ್ಛ ಮಾಡಿ ಚಿನ್ನು ಜಾಗ ಎಲ್ಲ ಕ್ಲೀನಾಗಿ ತೊಳಿಬೇಕಿತ್ತು. ಚಿನ್ನನೆಲ್ಲ ಮಾತಾಡಿಸ್ಕೊಂಡು ಅವಳ ಜಾಗನ ಕ್ಲೀನಾಗಿ ಉಜ್ಜಿ ತೊಳಿತಾ ಇದೆ. ಯಾಕಂದರೆ ಅವಳು ತುಂಬಾ ಬೆಳಗಿಂದ ಸಾಯಂಕಾಲವರೆಗೂ ಒಂದೇ ಜಾಗದಲ್ಲಿ ಇರ್ತಾಳೆ. ಹಾಗಾಗಿ ತುಂಬಾ ಗಲೀಜು ಮಾಡ್ಕೊಂಡಿರ್ತಾಳೆ. ಅವಳಿಗೆ ಸ್ನಾನ ಮಾಡಿಸೋಂಗಿಲ್ಲ, ಯಾಕಂದರೆ ಅವಳು ಇನ್ನೂ 1 ವರ್ಷ ಪಾಪು ಆಗಿಲ್ಲ. ಜಸ್ಟ್ 3-4 ಮಂತ್ಸ್ ಅಲ್ವಾ ಅವಳಿಗೆ. ಹಾಗಾಗಿ ಜಾಸ್ತಿ ಇದು ಮಾಡೋಂಗಿಲ್ಲ. ಅವಳಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸೋಂಗಿಲ್ಲ, ತಣ್ಣೀರಿರಲಿ ಸ್ನಾನನೇ ಮಾಡಿಸೋಂಗಿಲ್ಲ. ಹಾಗಾಗಿ ಅವಳ ಜಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವಳನ್ನ ಆಚೆ ಕಟ್ಟು ಅಂತ ಹೇಳಿದ್ರು ಅಮ್ಮ. ಫಸ್ಟು ಕಟ್ಬಿಡೋಣ ಅಂತೇಳಿ ಆಮೇಲೆ ಕಟ್ಟಿಬಿಟ್ಟು ತೊಳೆದೆ. ನಂತರ ಹೂವೆಲ್ಲ ಕಿತ್ಕೊಬಂದು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ಹೂವು ಇಟ್ಬಿಟ್ಟು ನಂತರ ಒಳಗಡೆ ಎಲ್ಲ ಕಸ ಗುಡಿಸಿ ಫಸ್ಟು ಏನೇ ಇದ್ದರೂ ಹೆಣ್ಮಕ್ಳು ಹೊಸ್ಲಿಗೆ ರಂಗೋಲಿ ಇಡಬೇಕು ಅಂತ ಬೆಳಗಿನ ಜಾವ ಹೇಳ್ತಾರೆ. ಹಾಗಾಗಿ ಫಸ್ಟೇ ನಾನು ರಂಗೋಲಿ ಆಚೆ ಎಲ್ಲ ತೊಳೆದ್ಬಿಟ್ಟು ಫಸ್ಟ್ ಆಚೆಯಿಂದ ಮಾಡ್ಕೊಬರ್ತೀನಿ, ಒಳಗಿಂದ ಆಚೆ ಮಾಡೋಕ್ಕೆ ಹೋಗಲ್ಲ. ಆಚೆಯಿಂದ ರಂಗೋಲಿ ಇಟ್ಟು ಹೊಸ್ಲು ತೊಳೆದು ಆಚೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ಎಡ್ದು ಬಟ್ಟೆ ಎಲ್ಲ ಒಗೆದು ಎಲ್ಲ ಮಾಡಿದ್ಮೇಲೆ ಒಳಗಡೆ ಬಂದು ಕಸ ಗುಡಿಸಿ ತೊಳ್ಕೊಳ್ಳೋಣ ಒರೆಸೋಣ ಅಂತ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಸ್ ಯೂಶುವಲ್ ನಾನು ಕಸ ಎಲ್ಲ ಗುಡಿಸ್ಬಿಟ್ಟು ಮಾಪೆಲ್ಲ ಹಾಕ್ತಾಯಿದ್ದೆ. ಆಗ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸಾಂಗ್ಸ್ ಕೇಳೋ ಅಭ್ಯಾಸ ಇದೆ, ಬಟ್ ಇವತ್ತೇನೋ ಅಷ್ಟು ನನಗೆ ಟೈಮೇ ಇರಲಿಲ್ಲ. ಬೇಗ ಮಾಡಿಬಿಟ್ಟು ಹೋದ್ರೆ ಸಾಕಾಗಿತ್ತು. ಆಫೀಸಲ್ಲಿ ಅಷ್ಟು ಬಂಡಿ ವರ್ಕ್ ಇತ್ತು, ಅದು ಮುಗಿಸ್ಬೇಕು ಅಂತೇಳಿ ಬೇಗನೆ ಮನೇನ ಒರೆಸ್ಕೋತಾ ಇದ್ದೆ. ಅಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಆಚೆ ಕಡೆ ಎಲ್ಲ ನನ್ನ ಚಿನ್ನಿಗೋ ಅಂತ ಇದ್ಲು. ರಾಯರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಡ್ರೆಸ್ ಏನು ಹಾಕೊಳಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿಬಿಟ್ಟೆ. ಟೈಮೇ ಇರಲಿಲ್ಲ. ಹಾಗಾಗಿ ಬೇಗ ಸಿಂಪಲಾಗಿ ರಾಯರ ಪೂಜೆ ಮುಗಿಸ್ಕೊಳ್ಳೋ ಅಂತ ಹೇಳಿದೆ. ಆ್ಯಸ್ ಯೂಶುವಲ್ ನಾನು ಡೈಲಿ ಗುರುವಾರ ಬರೋ ಅಷ್ಟರಲ್ಲಿ ಪೂಜೆಗೆ ಹೂವೆಲ್ಲ ರೆಡಿ ಮಾಡಿಕೊಂಡು ಕಟ್ಟಿಟ್ಕೊಂಡಿರ್ತೀನಿ.
ಬಟ್ ಈ ಗುರುವಾರ ನನ್ನ ಕೈಯಲ್ಲಿ ಆಗಲೇ ಇಲ್ಲ, ಅಷ್ಟು ಪ್ರೆಷರ್ ಇತ್ತು ನನಗಂತೂ. ಆ ಪ್ರೆಷರೆಲ್ಲ ಕಮ್ಮಿ ಮಾಡ್ಕೊಳಕ್ಕೆ ಅಂತಲೇ ಈ ಪೂಜೆ ಸಿಂಪಲಾಗಿ ಮಾಡ್ಕೊಬಿಡೋಣ, ಏನು ಅಷ್ಟು ಹೂವು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಮನೇಲೇ ತುಳಸಿ ಇತ್ತು, ತುಳಸಿ ತೊಗೊಬಂದು ಒಂದು ಅರ್ಧ kg 1 kg ಹೂವು ತಂದು ಇಟ್ಕೊಂಡಿದ್ದೆ. ಅದೇ ಹೂವು ಮುಡಿಸ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ನಮಗೆ ರೈಟ್ ಸೈಡಿಗೆ ಮನೆ ದೇವ್ರ ಫೋಟೋ ಎಲ್ಲ ಇರುತ್ತೆ. ಫಸ್ಟ್ ಅಲ್ಲಿ ದೀಪ ಎಲ್ಲ ಹಚ್ಚಿಬಿಟ್ಟು ನಾನಿಲ್ಲಿ ಈ ಕಡೆ ರಾಯರಿಗೆ ಸ್ಟಾರ್ಟ್ ಮಾಡ್ಕೋತೀನಿ. ಯಾವಾಗಲೂ ಫಸ್ಟ್ ಪ್ಯೂರಿಟಿ ಮನೆ ದೇವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ನಾನು ಏನಂದರೆ ಡೋರ್ ಕ್ಲೋಸ್ ಮಾಡಿಬಿಡಿ ಅಂತೀರಾ, ಡೋರ್ ಕ್ಲೋಸ್ ಮಾಡಿಲ್ಲ ಅಂದರೆ ರಾಯರ ಮುಖನೇ ಕ್ಯಾಮ್ರಾಗೆ ಕಾಣಿಸೋದಿಲ್ಲ. ಯಾಕಂದರೆ ಡೈರೆಕ್ಟ್ ಕಿಟಕಿ ಮತ್ತು ಬಾಗಿಲಿರೋದ್ರಿಂದ ತುಂಬಾ ಬೆಳಕು ಬರುತ್ತೆ ನಮ್ಮ ಮನೆಗೆ. ಹಾಗಾಗಿ ಡೋರ್ ಕ್ಲೋಸ್ ಮಾಡಲೇಬೇಕು. ಡೋರ್ ಕ್ಲೋಸ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೋಬೇಕು. ಆಮೇಲೆ ಬೇಕಾದ್ರೆ ಡೋರ್ ಓಪನ್ ಮಾಡ್ಬೋದು. ಇಲ್ಲಾಂದರೆ ರಾಯರ ವಿಗ್ರಹ ಆಗಲಿ ಫೋಟೋ ಆಗಲಿ ಅದು ವೈಟಿಗೆ ರಿಫ್ಲೆಕ್ಷ್ ಆಗುತ್ತೆ. ಆ ರಿಫ್ಲೆಕ್ಟ್ ಆದಾಗ ಕ್ಯಾಮ್ರಾದಲ್ಲಿ ಬ್ಲರ್ ಬರುತ್ತೆ ಮತ್ತು ಕಿಟಕಿದು ಬಾಗಿಲದು ಏನು ರಿಫ್ಲೆಕ್ಷನ್ ಇರುತ್ತೆ ಅದು ಕಾಣಿಸ್ತಾ ಇರುತ್ತೆ. ರಾಯರ ಮುಖ ಕಾಣೋದೇ ಇಲ್ಲ ವೀಡಿಯೋಗಂತೂ. ಫಸ್ಟಿಗೆ ದೀಪ ಎಲ್ಲ ಹಚ್ಬಿಟ್ಟು ನಾನು ಅಲ್ಲಿ ಟೆಂಪಲ್ಗೆ ಹೋದಾಗ, ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದಾಗ ಧೂಪನ ಪರ್ಚೇಸ್ ಮಾಡಿದ್ದೆ. ನೋಡೋಣ ಸ್ಮೆಲ್ ಹೆಂಗಿದೆ ಅಂತ ತೊಗೊಂಡೆ. ಬಟ್ ಏನು ಅಷ್ಟು ಸ್ಮೆಲ್ಲ ಘಮ ಅನ್ನೋಷ್ಟು ಏನಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ತಂದಾದ್ಮೇಲೆ ವಾಪಸಕ್ಕಾಗಲ್ವಲ್ಲ, ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ಹಚ್ಚಿದೆ. ಅದು ಸಗಣಿಯಿಂದ ಮಾಡಿರೋದು ಅಂತ ಹೇಳಿದ್ರು, ಹಾಗಾಗಿ ಪರ್ಚೇಸ್ ಮಾಡಿದೆ. ಬಟ್ ಏನು ಅಷ್ಟು ಪರಿಮಳ ಅನ್ನೋದೇನಿಲ್ಲ. ಬಟ್ ಓಕೆ, ಸಗಣಿಯಿಂದ ಮಾಡೋದಲ್ವಾ, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಜಸ್ಟ್ ಒಂದು 100 ರುಪೀಸ್ ಕೊಟ್ಟಿದ್ದು. 50 ಪೀಸಸ್ ಇರ್ಬೋದೇನೋ ಒಳಗಡೆ. ಚೆನ್ನಾಗಿದೆ, ನೋಡೋಣ, ಟ್ರೈ ಮಾಡೋಣ. ನಂತರ ರಾಯರಿಗೆ ಯಾವತ್ತೂ ಗಂಧಕಡಿನ ಬೆಳಗಬಾರ್ದು. ಹಾಗಾಗಿ ಧೂಪದ ಆರತಿ ಮಾಡಾದ್ಮೇಲೆ ಸಿಂಪಲ್ಲಾಗಿ ತುಪ್ಪದ ಆರತಿ ಮಾಡಿಕೊಂಡೆ. ನಾನು ತುಪ್ಪದ ದೀಪನ ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಇದರಲ್ಲಿ ಆ್ಯಪ್ ಏನಿದೆ, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋದಲ್ಲೆಲ್ಲ ಸಿಗುತ್ತೆ. ಗೀಬತ್ತಿ ಅಂತ ಹಾಕಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಸಿಗುತ್ತೆ. 100 ಪೀಸಸ್ಸು, 300 ಪೀಸಸ್ಸು ಆ ರೀತಿ ಸಿಗುತ್ತೆ. ನಿಮಗೆ ಏನು ಮನೇಲೇ ಮಾಡುವಂಥ ತುಪ್ಪದ ಬತ್ತಿ ಮಾಡ್ಕೋಬೋದು. ನಮ್ಮಂಥ ವರ್ಕ್ ವುಮೆನ್ಸ್ ಏನಿದ್ದಾರೆ ಈ ರೀತಿ ರೆಡಿಮೇಡ್ ತುಪ್ಪದ ಬತ್ತಿ ತೊಗೊಂಡು ಹಚ್ಬೋದು. ಅದೇನಾಗಿದೆ, ತುಪ್ಪದ ಬತ್ತಿ ಉರಿತಾನೆ ಇರಲಿಲ್ಲ, ಏನೋ ಒಂಥರ ಅದು ಇದಾಗ್ಬಿಟ್ಟಿತ್ತು. ಹಾಗಾಗಿ ಬೇರೆ ತುಪ್ಪದ ದೀಪ ಬತ್ತಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಬೇರೆ ಶಿಫ್ಟ್ ಮಾಡ್ಕೊಂಡು ಹಚ್ತಾ ಇದ್ದೆ ನಾನು. ಅಷ್ಟರಲ್ಲಿ ಅಮ್ಮ ಬೇರೆ ಬ್ರೇಕ್ಫಾಸ್ಟ್ ತಿನ್ಕೋ, ಬೇಗ ಟೈಮ್ ಆಯಿತು, ಲೇಟ್ ಆಯಿತು ಅಂತ ಹೋಗ್ತಾಯಿದ್ರು. ಆಚೆ ಕಡೆ ಎಲ್ಲ ಹುಲ್ಲು ನಾನೇ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಎದ್ದೋಗಿದ್ರು, ಯಾರೂ ಇರಲಿಲ್ಲ. ನಾನೇ ಬೇಗ ಪೂಜೆ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಪೂಜೆನ ಮುಗಿಸ್ಕೊತಾ ಇದ್ದೆ. ನನ್ನ ವರ್ಕ್ ಏನೇ ಅಕೌಂಟ್ಸ್ ಇರೋದ್ರಿಂದ ನನಗಂತೂ ತುಂಬಾ ಪ್ರೆಷರ್ ಇರುತ್ತೆ. ಆ ಕಡೆ ಸೇಲ್ಸ್ ನೋಡಬೇಕು, ಪರ್ಚೇಸು ನೋಡಬೇಕು, ಈ ಕಡೆ ಇದು ನೋಡಬೇಕು, ಮನೆಯೂ ನೋಡಬೇಕು, ನನ್ನ ಎಜುಕೇಷನ್ ಇದೆ ಅದನ್ನು ನೋಡಬೇಕು. ಆ ಮಧ್ಯೆ ನನ್ನ ರಾಯರನ್ನು ಬಿಡಬಾರ್ದು, ನನ್ನ ಸ್ಕೂಲ್ ಬಿಡಬಾರ್ದು. ಪ್ರತಿಯೊಂದು ಜವಾಬ್ದಾರಿ ನನ್ನ ತಲೆಯಲ್ಲಿರುತ್ತೆ. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನು ಮಾಡ್ತೀನಿ. ನನ್ನ ಕೈಲಾದಷ್ಟು. ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ಚಿನ್ನಗೂ ಆರತಿ ಮಾಡಿ, ನಾನು ಚಿನ್ನಗೂ ಪೂಜೆ ಮಾಡಿದೆ. ಆಚೆಗಳೆಲ್ಲ ಸ್ಕೂಲ್ಗೂ ಪೂಜೆ ಮಾಡಿರ್ತೀನಿ, ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬ್ರೇಕ್ಫಾಸ್ಟಿಗೆ ಇಡ್ಲಿ ಮತ್ತು ದೋಸೆ ಎರಡೂ ಮಾಡಿದರು ಅಮ್ಮ. ಪಲಾವ್ ಮಾಡ್ತೀನಿ ಅಂತ ಹೇಳಿದರು, ಪಲಾವ್ ಮಾಡಿರಲಿಲ್ಲ, ತರಕಾರಿ ಗೊಜ್ಜು ಮಾಡಿಬಿಟ್ಟು ಅದು ದೋಸೆ ಮತ್ತು ಇಡ್ಲಿ ಮಾಡಿ ಚಟ್ನಿ ಮಾಡಿದರು. ನಂತರ ಆಫೀಸ್ ಕಡೆ ನಾನು ಚಿನ್ನು ಬಾಯ್ ಮಾಡಿಬಿಟ್ಟು ಆಫೀಸ್ ಕಡೆ ಹೊರಟೆ. ನಮ್ಮ ಚಿನ್ನು ಅಂತೂ ತುಂಬಾ ತರಲೆ, ಆಫೀಸ್ಗೆ ಓಡಬೇಕು ಅಂದ್ಕೊಂಡಷ್ಟು ಚಿನ್ನು ಇನ್ನೂ ಮಾತಾಡಿಸ್ಬೇಕು ಅಂತ ಇರುತ್ತೆ. ಆಫೀಸ್ ಕಡೆ ಹೊರಟು ಬಂದು ಆಫೀಸಲ್ಲಿ ಏನು ವರ್ಕ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋ ಮಧ್ಯೆನೇ ಇದೆಲ್ಲ ವೀಡಿಯೋ ಮಾಡಿಕೊಂಡೆ. ಮತ್ತೆ ಸಿಗುವ. ನಮಸ್ಕಾರ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.